ಒಳ್ಳೇದಾಗ್ಲಿ ಅಂತಿರ್ತಾಳೆ, ಆದ್ರೆ ಅವಳೇ ಒದ್ದಾಡ್ತಿರ್ತಾಳೆ. ತುಂಬಾ ಕಷ್ಟ ಕಣಪ್ಪ ಹೆಣ್ಮಕ್ಳ ಜೀವನ. ಅಮ್ಮ, ನೀವು ಸಮಸ್ಯೆ ಹೇಳಿದ್ರೆ ನಾನು ಪರಿಹಾರ ಹುಡುಕ್ತೀನಿ. ದಯವಿಟ್ಟು ಸಮಸ್ಯೆ ಏನು ಅಂತ ಹೇಳಿ. ಏನಿಲ್ಲಪ್ಪ, ನೀವೇ ನಿಮ್ ಕಡೆ. ನನಗೆ ಬೇಕಾದವ್ರೊಬ್ರು ಈ ಊರಲ್ಲಿದ್ದಾರೆ, ಆದ್ರೆ ಅವ್ರ ಮನೆಯಲ್ಲಿ ಅಂತ ಗೊತ್ತಿಲ್ಲ. ನಿಮಗ್ ಗೊತ್ತಿರ್ಬೋದೇನೋ ಅಂತ ಕೇಳೋದಕ್ ಬಂದೆ. ಯಾರ ಮನೆನಪ್ಪ? ನೇತ್ರಾವತಿ ಅವ್ರ ಮನೆ. ನಿಮಗ್ ಗೊತ್ತಾ ನೇತ್ರಾವತಿ ಅವ್ರ ಮನೆಯಲ್ಲಿ ಅಂತ? ಅವ್ರನ್ನ ಅರ್ಜೆಂಟ್ ಆಗಿ ನೋಡ್ಬೇಕು ನಾನು. ಅಮ್ಮ ಅಮ್ಮ, ಯಾಕೆ ಅಳ್ತಾ ಇದ್ದೀರಮ್ಮ? ಏನಾಯ್ತು? ಅಮ್ಮ, ಏನಾಯ್ತು ಅಂತ ಹೇಳ್ತೀರಾ ಪ್ಲೀಸ್? ಕೈ ಮುಗಿತೀನಿ, ಕಾಪಾಡ್ತೀರಾ? ದಾನಪ್ಪಂಗೆ ನಂಗೆ ಬೀಸಿ ಸರ್, ಸತ್ಯ ಏನಂತ ಗೊತ್ತಾಗುತ್ತೆ. ದಾನಪ್ಪ ಆಸ್ಪತ್ರೆಯಲ್ಲಿದ್ದಾನೆ, ಮಾತಾಡಕ್ಕಾಗಲ್ಲ. ನೀವೆಲ್ಲ ಹೊಡಿ, ಹೋಗಿ. ನಡ್ರಿ 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 ಅವ್ರಿಗೆ. ನಾನು ಈ ಮನೆಗೆ ಬಂದಿದ್ದೀನಿ, ಆದ್ರೆ ಬಂದಾಗ ನೇತ್ರ ಅವ್ರು ಇರ್ಲಿಲ್ಲ, ಹಾಗಾಗಿ ಇದು ಅವ್ರ ಮನೆ ಅಂತ ಗೊತ್ತಾಗ್ಲಿಲ್ಲ. ಅಮ್ಮ, ಏನ್ ವಿಷಯ? ಯಾಕೆ ಅಳ್ತಾ ಇದ್ದೀರಾ? ಹೇಳಿ, ಎಲ್ಲಿ ನೇತ್ರ? ಅವಳನ್ನ ಅರೆಸ್ಟ್ ಮಾಡಿ ಪೊಲೀಸ್ ಅವರು ಸ್ಟೇಷನ್ ಕರ್ಕೊಂಡೋಗಿದಾರಪ್ಪ. ನಾನೇ ಸರ್ ದಾನಪ್ಪ ನೋಡ್ತಿದ್ದು. ಏನು? ಪೊಲೀಸ್ ಸ್ಟೇಷನ್ ಕರ್ಕೊಂಡು ಹೋಗಿದ್ದಾರಾ? ಹೌದಪ್ಪ, ನೇತ್ರ ಪೊಲೀಸ್ ಸ್ಟೇಷನ್ ಅಲ್ಲಿ ಇದ್ದಾಳೆ. ಯಾಕೆ? ಅಂಥದ್ದೇನಾಯ್ತು? ಅವಳದೇನು ತಪ್ಪಿಲ್ಲ. ಮತ್ತ್ಯಾಕೆ ಪೊಲೀಸ್ ಸ್ಟೇಷನ್ ಕರ್ಕೊಂಡು ಹೋಗಿದ್ದಾರೆ? ನಮ್ದು ಬಾಡಿಗೆ ಮನೆನಪ್ಪ. ಈ ಮನೆ ಓನರು ದಾನಪ್ಪ ಅವಾಗ ಬಂದು ತರಲೆ ಮಾಡ್ತಿರ್ತಾನೆ, ಅಸಹ್ಯವಾಗಿ ನಡ್ಕೋತಾ ಇರ್ತಾನೆ. ಈ ಸಾರಿನೂ ಹಂಗೆ ಮಾಡ್ದ. ನರ್ಮದ ಹಿಡ್ಕೊಂಡು ಚೆನ್ನಾಗಿ ಹೊಡೆದ್ಬಿಟ್ಲು. ದಾನಪ್ಪ ಹಾಸ್ಪಿಟ್ಲಲ್ಲಿ ಇದ್ದಾನೆ. ನರ್ಮದಾ ಯಾರು?
ನರ್ಮದ ನನ್ನ ದೊಡ್ಡ ಮಗಳು, ಅವಳು ಪಾಡ್ ಪಡಬಾರ್ದು ಅಂತ ಅವಳು ಮಾಡಿದ ತಪ್ಪನ ತನ್ನ ತಲೆ ಮೇಲೆ ಹಾಕೊಂಡು ನಮ್ಮ ನೇತ್ರ ಇವತ್ತು ಪೊಲೀಸ್ ಸ್ಟೇಷನ್ಗೆ ಹೋದ್ಲಪ್ಪ. ಓ ಶೇ, ನಮ್ಮ ನೇತ್ರನ್ಗೆ ನರ್ಮದ ಅಂದ್ರೆ ಪ್ರಾಣ. ಅವಳಿಗೋಸ್ಕರ ಏನ್ ಬೇಕಾದ್ರೂ ಮಾಡ್ತಾಳೆ. ಅತಿ ಅದು ಒಳ್ಳೆತನ ಒಳ್ಳೇದಲ್ಲ ಅಲ್ವಾ? ಚಿಕ್ಕಂದಿಂದನೂ ಹಾಗೇಪ್ಪ ನಮ್ಮ ನೇತ್ರ. ಅಮ್ಮ ನೀವು ಹೆದರ್ಕೋಬೇಡಿ, ನೇತ್ರ ಅವ್ರನ್ನ ನಾನ್ ಕರ್ಕೊಂಡ್ ಬರ್ತೀನಿ. ಅವರಿಂದ ನಮಗ್ ತುಂಬಾ ಒಳ್ಳೇದಾಗಿದೆ. ನನಗೆ ಡಿಪಾರ್ಟ್ಮೆಂಟ್ ಅಲ್ಲಿ ಎಲ್ರೂ ಗೊತ್ತು. ಪೊಲೀಸ್ ಸ್ಟೇಷನ್ಗೆ ಈಗಲೇ ಹೋಗಿ ನೇತ್ರ ಅವ್ರನ್ನ ಕರ್ಕೊಂಡ್ ಬರ್ತೀನಿ. ಧೈರ್ಯವಾಗಿರಿ, ಈ ಮನೆಗೆ ನಾನಿದ್ದೀನಿ. ಮೂರು ಸುತ್ತಿನ ಕ್ವಾಟೆ ಗಸ್ತಿಗೆ ನಿಂತ ಗರಡಿ ಮನೆ ನಾಯಕ. 6,000 ದಂಡು ಬಂದರು ಬಿಡನು ಕಾವಲಿನ ಕಾಯಕ. ಇನ್ನು ಅರ್ಧ ಗಂಟೆಯಲ್ಲಿ ನೇತ್ರ ಈ ಮನೇಲಿ ಇರ್ತಾಳಮ್ಮ. ಬರ್ತೀನಿ. ಧೈರ್ಯವಾಗಿರಿ, ಈ ಮನೆಗೆ ನಾನಿದ್ದೀನಿ. ನೇತ್ರಾವತಿ ಅವರಲ್ಲಿ ಸರ್ ನೇತ್ರಾವತಿ ಅವರಲ್ಲಿ ಸರ್ ಅದು ನಾನ್ ಕೇಳ್ತಾ ಇದ್ದೀನಿ, ನೇತ್ರಾವತಿ ಅವ್ರು ಎಲ್ಲಿ ಅಂತ. ಸರ್ ಸಾಹೇಬ್ರು. ಸಮುದ್ರ ಸರ್, ನೀವಿಲ್ಲಿ ಏನ್ ವಿಷಯ ಸರ್? ಕೆಲ್ಸದ ಬಗ್ಗೆ ನಿಮ್ಗೆ ಎಷ್ಟು ನಿಷ್ಠೆ ಇದೆ ಅಂತ ನನಗೆ ಚೆನ್ನಾಗಿ ಗೊತ್ತಿದೆ. ಹೇಗ್ರಿ ಅರೆಸ್ಟ್ ಮಾಡಿದ್ರೆ ನೇತ್ರಾವತಿ ಅವ್ರನ್ನ? ಸರ್, ನಿಮ್ ನೇತ್ರಾವತಿ ಅವ್ರ ಪರಿಚಯನಾ? ತುಂಬಾ ಬೇಕಾದವ್ರು ಅವ್ರು ನನಗೆ. ಗೊತ್ತಿರ್ಲಿಲ್ಲ ಸರ್, ಸಾರಿ ಸರ್. ಬಟ್ ನೇತ್ರಾವತಿ ಅವರೇ ದಾನಪ್ಪನಿಗೆ ಹೊಡೆದಿದ್ದೀನಿ ಅಂತ ಒಪ್ಕೊಂಡಿದ್ದಾರೆ. ನಾನ್ ಹೇಳ್ತಾ ಇದ್ದೀನಿ, ನೇತ್ರಾವತಿ ಅವ್ರು ದಾನಪ್ಪನ ಹೊಡೆದಿಲ್ಲ ಅಂತ. ಸತ್ಯಗಳು ಗೊತ್ತಿಲ್ಲದೆ ನಾನು ಮಾತಾಡೋನಲ್ಲ. ನಿಮ್ ಬಗ್ಗೆ ನನ್ಗೆ ಗೊತ್ತು ಸರ್. ನಿಮ್ ಬಗ್ಗೆನೂ ನನಗೆ ಚೆನ್ನಾಗಿ ಗೊತ್ತು. ಮಾಮೂಲು ಸಿಗುತ್ತೆ ಅಂದ್ರೆ ಏನ್ ಬೇಕಾದ್ರೂ ಮಾಡ್ತಿರಲ್ಲ ನೀವು. ಎಷ್ಟು ತಿನ್ಸಿದ ದಾನಪ್ಪ ನಿಮ್ಗೆ? ಸರ್, ಅದು ನಿಮ್ಮ ಮೇಲ್ನವ್ರಿಗೆ ವಿಷಯ ಹೇಳಿದ್ರೆ ನೀವು ಕೆಲಸ ಕಳ್ಕೊತೀರಾ, ನೆನ್ಪಿರ್ಲಿ. ನಿಮ್ಮನ್ನೇ ನಾನು ಇವತ್ತಿಂದ ನೋಡ್ತಾ ಇಲ್ಲ. ಸರ್, ನಿಮ್ ಬಗ್ಗೆ ನನ್ಗೆ ಗೊತ್ತು ಸರ್, ಆದ್ರೆ ನಾನು ಮೊದಲ ತರ ಇಲ್ಲ ಸರ್, ಬದಲಾಗಕ್ಕೆ ಪ್ರಯತ್ನ ಪಡ್ತಾ ಇದ್ದೀನಿ. ನರಿ ಕತೆಗಳನ್ನ ನನಗೆ ಹೇಳ್ಬೇಡಿ, ನೀವು ಬದಲಾಗ್ತೀರಾ? ನಂಬಿ ಸರ್, ನೇತ್ರಾವತಿ ಹೇಳೋ ಕೆಲವು ಮಾತುಗಳು ನನ್ನ ಮನಸ್ಸು ಮುಟ್ತು.
ತಪ್ಪು ಮೇಡಮ್. ಪೊಲೀಸವ್ರಿಗೆ ಬೈಬಾರ್ದು. ಕಳ್ಳ ಬಂದಿದ್ದಾನೆ, ಬಾಂಬ್ ಇಟ್ಟಿದ್ದಾರೆ, ಹಾವು ಬಂದಿದೆ, ಗಂಡ ಹೊಡಿತಾ ಇದ್ದಾನೆ ಅಂತ ಯಾವಾಗಂದ್ರೆ ಆವಾಗ ನಾವು ನಿಮಗೆ ಫೋನ್ ಮಾಡ್ತೀವಿ. ಏನಂದ್ರಿ ನೀವೀಗ? ಕೆಟ್ಟವನಾಗಿ ಬದುಕಬಾರ್ದು ಅಂತ ಅನ್ಸಿದೆ ಸರ್. ನಾನು ನಂಬಿ ಸರ್, ಬದಲಾಗೇ ಆಗ್ತೀನಿ. ನೇತ್ರ ಒಳ್ಳೆಯವರೇ, ಆದ್ರೆ ದಾನಪ್ಪನ ಹೊಡೆದಿದ್ದೀನಿ ಅಂತ ಅವರೇ ಒಪ್ಕೊಂಡಿದ್ದಾರೆ. ಅದು ಫೈಲಲ್ಲಿ ಕೂಡ ರೆಕಾರ್ಡ್ ಆಗಿದೆ. ದಾನಪ್ಪ ಆಸ್ಪತ್ರೆಯಲ್ಲಿದ್ದಾನೆ, ಮೂಳೆ ಕೂಡ ಮುರಿದೋಗಿದೆ. ನೋಡಿ, ದಾನಪ್ಪ ಅಂತ ತಲೆಹರಟೆ ಮನೆ ಹಾಳ ಅಂತ ನಿಮ್ಗೂ ಗೊತ್ತಿದೆ, ಇಡೀ ಊರಿಗೂ ಗೊತ್ತಿದೆ ಅಲ್ವಾ? ಹೌದು ಸರ್, ಅವನ್ ಪಕ್ಕಾ ಕಳ್ಳ. ಕಂಪ್ಲೇಂಟ್ ಕೊಟ್ಟಿದ್ದ ಅವನೇನಾ? ಇಲ್ಲ ಸರ್, ಅವನ್ ಪರವಾಗಿ ಅವನ್ ಶಿಷ್ಯಂದ್ರು ಬಂದು ಕೊಟ್ಟಿದ್ದಾರೆ. ನೋಡಿ, ದಾನಪ್ಪ ಅವ್ರನ್ನ ನಾನು ನೋಡ್ಕೋತೀನಿ, ಅವ್ರ ಆಸ್ಪತ್ರೆ ಬಿಲ್ನ ನಾನು ಕಟ್ತೀನಿ. ದಯವಿಟ್ಟು ನೇತ್ರಾವತಿ ಅವ್ರನ್ನ ರಿಲೀಸ್ ಮಾಡಿ. ಸರಿ ಸರ್, ನೇತ್ರಾವತಿ ಅವ್ರನ್ನ ನೀವು ಕರ್ಕೊಂಡೋಗಿ. ನೀವು ಈ ವಿಷಯದಲ್ಲಿ ಎಂಟ್ರಿ ಆಗಿದ್ದೀರಾ ಅಂದ್ರೆ ನನಗೆ ತಲೆ ಬೇಸಿ ಇಲ್ಲ. ನೀವು ಕರ್ಕೊಂಡೋಗಿ ಸರ್, ನನ್ ಕ್ಷಮಿಸ್ಬಿಡಿ ಸರ್. ನೇತ್ರಾವತಿ ಅವ್ರು ತಪ್ಪಿಲ್ಲ ಅಂತ ಗೊತ್ತಾಗಿ ನನ್ನ ಮಾತಿಗೆ ಬೆಲೆ ಕೊಟ್ಟು ಅವ್ರನ್ನ ರಿಲೀಸ್ ಮಾಡ್ತಾ ಇರೋದಕ್ಕೆ ಥ್ಯಾಂಕ್ ಯು. ನೇತ್ರ ಅವ್ರೆ, ಕಣ್ಣ ನೀರು ಜಾರೋ ಮುನ್ನ ಉಸಿರಾಟ ಆರೋ ಮುನ್ನ ನೀ ಬಂದು ಸೇರಿಕೋ ನನ್ನ. ಕ್ಷಣ ಮರೆತು ನಿನ್ನ ನಾ ಹೇಗಿರಲಿ. ನನ್ನ ಬಿಟ್ಟು ಹೋಗೋ ಮುನ್ನ ಒಂದು ಸಾರಿ ನೆನೆಯೋ ನನ್ನ ಈ ಜೀವಕ್ಕೆ ಒಲವ ಮಳೆ ನೀನು. ದಿನಮಾನದಿ ಮೋಡೋ ಕನಸಾಗಿ, ದಿನಮಾನದಿ ಮೋಡೋ ಕನಸಾಗಿ. ಸರ್, ರಿಲೀಸ್ ಆಗಿದೆ. ಅರಿವಾಗಿದೆ ಮೊದಲ ಸಲ ಹೃದಯ ಇರೋ ವಿಷಯ. ಮರುಳಾಗಿದೆ ಮೊದಲ ಸಲ ಮನಸ್ಸೆ ಅಯೋಮಯ. ಏನಿದು ಏನಿದು ಸುಂದರ ಸುಮಧುರ ಭಾವ. ಸ್ನೇಹವೋ ಪ್ರೇಮವೋ ಹೇಳು ಜೀವ.
ಕ್ಷಮಿಸಿ ನೇತ್ರಾವತಿ ಅವರೇ, ಗೊತ್ತಿಲ್ದೇನೆ ನಿಮ್ ಬಗ್ಗೆ ತಪ್ಪಾಗಿ ನಡ್ಕೊಂಡ್ವಿ. ಪರವಾಗಿಲ್ಲ ಸರ್, ನಿಮ್ಮ ಕರ್ತವ್ಯನ ನೀವು ಮಾಡಿದ್ದೀರಾ. ನಮ್ಮ ದೇಶದ ಸೈನಿಕರು ಪೊಲೀಸರು ಯಾವತ್ತೂ ಕ್ಷಮೆ ಕೇಳಂಗೆ ಆಗಬಾರ್ದು. ನಿಮ್ಮ ಮೇಲೆ ತುಂಬ ಗೌರವ ಇದೆ ಸರ್. ಇದು ನೇತ್ರಾವತಿ ಅವರು ಅಂದ್ರೆ ದಾನಪ್ಪ ಎಂತವನು ಅಂತ ಗೊತ್ತಿದ್ದು ಹೋಗಿ ಹೋಗಿ ನೇತ್ರಾವತಿ ಅವ್ರನ್ನ ಅರೆಸ್ಟ್ ಮಾಡಿದಿರಲ್ಲ. ನನಗೆ ಕಾಕಿ ಮೇಲೆ ಗೌರವ ಇದೆ. ನಿಮ್ಮ ಮೈ ಮೇಲೆ ಯೂನಿಫಾರ್ಮ್ ಇರಲಿಲ್ಲ ಅಂದ್ರೆ ನೀವಿವತ್ತು ಬಚಾವಾಗಿರ್ತಿರ್ಲಿಲ್ಲ. ಪವಿತ್ರವಾದ ಕೆಲಸದಲ್ಲಿದ್ದೀರಾ, ಮರ್ಯಾದೆ ಕೊಡಿ ಅದಕ್ಕೆ. ನೇತ್ರ ಅವ್ರೆ, ಇನ್ಯಾವ ಆತಂಕನೂ ಬೇಡ. ನಾನಿದ್ದೀನಲ್ವಾ, ನೀವೇನು ಚಿಂತೆ ಮಾಡಕ್ ಹೋಗ್ಬೇಡಿ. ಒಂದ್ ಮಾತು ನೇತ್ರ ಅವ್ರೆ, ನೀವೇನು ಅಂದ್ಕೋಬಾರ್ದು. ಇಷ್ಟೊಂದು ಸ್ವಾಭಿಮಾನ ಇದ್ರೆ ಕಷ್ಟ. ನಿಮ್ಗಿತ್ರ ಸಮಸ್ಯೆ ಆಗಿದೆ ಅಂತ ನೀವು ಹೇಳ್ಕೋಬೇಕಿತ್ತಲ್ವಾ? ನೀವು ಹೇಳ್ಕೊಂಡ್ರೆ ನಿಮ್ಮ ಸ್ವಾಭಿಮಾನಕ್ಕೇನು ಮಸಿ ಬಳದಂಗಾಗಲ್ಲ. ನನ್ನ ಹತ್ರ ಹೇಳ್ಕೊಳಕ್ ಮುಜುಗುರನ? ಹೋಗ್ಲಿ, ಕೊನೆ ಪಕ್ಷ ಮಿಂಚುಗಾದ್ರೂ ಒಂದ್ ಮಾತು ಹೇಳ್ಬೋದಿತ್ತಲ್ಲ, ದಾನಪ್ಪ ಇಂದ ಹೀಗೀಗ್ ತೊಂದರೆ ಆಗ್ತಿದೆ ಅಂತ. ನಾನು ಇಮ್ಮಿಡಿಯೇಟ್ ಆಗಿ ಅವನನ್ನ ರಿಪೇರಿ ಮಾಡ್ತಿದ್ದೆ. ನಿಮ್ಮ ಮನೆ ವಿಷಯದಲ್ಲಿ ಎಲ್ಲವನ್ನೂ ವರದಿ ಒಪ್ಪಿಸ್ಬೇಕು ಅಂತ ನಾನು ಹೇಳ್ತಾ ಇಲ್ಲ. ಆದ್ರೆ ಕೆಲವು ವಿಷಯಗಳನ್ನಾದ್ರೂ ನೀವು ಹೇಳಲೇಬೇಕು. ಓಪನ್ ಅಪ್ ಆಗಿ ಪ್ಲೀಸ್. ನಿಮ್ ಮನೆಗೆ ನಾನು ದಿನ ಬರ್ತೀನೋ ಇಲ್ವೋ ಗೊತ್ತಿಲ್ಲ, ಆದ್ರೆ ನಿಮ್ ಮನೆ ಅಕ್ಕಪಕ್ಕ ನಾನು ಆಗಾಗ ಬಂದು ಹೋಗ್ತಾ ಇರ್ತೀನಿ. ಆಗ್ಲಾದ್ರೂ ನಿಮ್ ಮನೆ ಸಮಸ್ಯೆಗಳು ನನಗೆ ಗೊತ್ತಾಗ್ಬೋದೇನೋ. ನಾನು ಬಿಸ್ನೆಸ್ ಟೂರ್ಗಂತ ಹೋಗಿದ್ನಲ್ಲ, ನೀವು ಒಂದು ಮೆಸೇಜ್ ಹಾಕಿದ್ರೆ ಸಾಕಿತ್ತು ನಾನು ಕೆಲಸ ಹೋಗಿದೆ ಅಂತ. ನೀವು ನಮ್ಮವರು ಅಷ್ಟೇ. ನಿಮ್ ಕಷ್ಟ ನನ್ ಕಷ್ಟ. ನೇತ್ರ ಅವ್ರೆ, ಕರ್ಮಗಳು ಮಾತ್ರ ಅಲ್ಲ,
ಅತಿ ಒಳ್ಳೆತನೂ ನಮ್ಮನ್ನ ತುಂಬಾ ಗೋಳಿಕೊಳ್ಳುತ್ತೆ. ನಾನೇನಾದ್ರೂ ಹೇಳ್ತೀನಿ, ನೀವು ಚಿಂತೆ ಮಾಡ್ಬೇಡಿ. ಆದ್ರೆ ದಯವಿಟ್ಟು ನಿಮ್ ಕೆಲ್ಸ ಹೋದ ವಿಷಯನ ನಿಮ್ ತಾಯಿಗೆ ಹೇಳಕ್ ಹೋಗ್ಬೇಡಿ. ಅವ್ರು ತುಂಬಾ ಪಾಪ. ಏನೇ ಸಮಸ್ಯೆ ಇದ್ರು ನನ್ನ ಹತ್ರ ಹೇಳ್ಕೊಳ್ಳಿ, ಆಯ್ತಾ? ನಿಮ್ಮನ್ನ ಪೊಲೀಸ್ ಸ್ಟೇಷನ್ ಅಲ್ಲಿ ನೋಡಿ ನನಗೆಷ್ಟು ಸಂಕಟ ಆಯ್ತು ಗೊತ್ತಾ? ನೀವಾಗ್ಲಿ ನಿಮ್ ತಾಯಿ ಆಗ್ಲಿ ನನಗ್ ಭಾರಾನೇ ಅಲ್ಲ. ನೀವು ನಮ್ಮವ್ರೆ. ನೀವುಗಳು ನೆಮ್ಮದಿಯಾಗಿರ್ಬೇಕು ಅಷ್ಟೇ. ಯೋಚನೆ ಮಾಡಬೇಡಿ, ಅಳ್ಬೇಡಿ. ನೀವೊತ್ತರೆ ನನಗೆ ಬೇಜಾರಾಗುತ್ತೆ. ತ್ರಿಶಾಲಾದೇವಿ ಮನೆಯ ಹಾವಿನ ಹುತ್ತ. ಪಂಚಮಿ ಹಬ್ಬದಲ್ಲಿ ಮಾತ್ರ ಹುತ್ತಕ್ಕೆ ಗೌರವ. ಹಾವಿನ ವಿಷ ತೆಗಿಬೇಕು ನೀನು ನೇತ್ರಾವತಿ. ಪ್ರತಿಯೊಂದು ಘಟನೆಯ ಹಿಂದೆ ಕಾರ್ಯಕಾರಣದ ಸಂಬಂಧವಿರುತ್ತೆ. ನದಿ ಇದ್ದಲ್ಲಿ ಸಮುದ್ರ ಬಂದಿದೆ. ಸಮುದ್ರದ ನೀರನ್ನು ನೀನು ಸಿಹಿ ಮಾಡಬೇಕು ನೇತ್ರಾವತಿ. ನಿನಗಿದು ಸುಲಭದ ದಾರಿಯಲ್ಲ, ಕಷ್ಟನೇ ಸಮುದ್ರದ ನೀರನ್ನು ಸಿಹಿ ಮಾಡೋದು. ನೀನು ಕಷ್ಟಪಡಲೇಬೇಕು ನೇತ್ರಾವತಿ. ವಿಧಿ ಬರಹ ಮೀರೋಕ್ಕಾಗಲ್ಲ. ಇನ್ನು ಮುಂದೆ ನಿನಗೆ ಹೊಸ ಸವಾಲುಗಳು ಎದುರಾಗುತ್ತೆ. ಆ ಸಾಹಸಕ್ಕೆ ನಿನ್ನ ಮನಸ್ಸು ಸಿದ್ಧವಾಗಲಿ ನೇತ್ರಾವತಿ. ನೇತ್ರ 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 ಬಂದ್ಯಮ್ಮ, ಬಂದ್ಯ ಕಂದ. ಅಯ್ಯೋ, ನಿಂಗೇನೂ ಆಗ್ಲಿಲ್ಲಲ್ಲ? ಪೊಲೀಸವ್ರು ನಿಂಗೆ ಹೊಡೆದಿಲ್ಲಲ್ಲ? ಬಂದ್ಯಲ್ಲಮ್ಮ. ಅಯ್ಯೋ ನನ್ನ ಕಂದ, ಸದ್ಯ ಬಂದ್ಯಲ್ಲ. ನಿನಗೇನು ಹೇಳಪ್ಪ? ನೀನೇ ನನ್ನ ಮನೆ ದೇವ್ರು. ಸದ್ಯ ನನ್ನ ಮಗಳನ್ನ ಪೊಲೀಸವರಿಂದ ಕರ್ಕೊಂಡ್ಬಂದ್ಬಿಟ್ಟಿಯಲ್ಲಪ್ಪ. ನಿಮಗೆ ನೇತ್ರ ನೇತ್ರ, ಯಾಕಮ್ಮ? ಏನಾಯ್ತಮ್ಮ? ಯಾಕಮ್ಮ ಸುಮ್ಮನೆ ಇದೆಯಾ? ಯಾಕೇನು ಮಾತಾಡ್ತಿಲ್ಲ? ನನ್ನ ಮುಖ ನೋಡು, ಅಮ್ಮನ ಮುಖ ನೋಡು. ನೇತ್ರ, ಯಾವಾಗ್ಲೂ ಅವರು ಇವರು, ಅವ್ರ ಕೆಲಸ ಇವ್ರ ಕೆಲಸ ಅಂತಾನೆ ಇರ್ತೀಯ. ನಿನ್ ಬಗ್ಗೆ ನೀನ್ ಯಾವಾಗ ಯೋಚನೆ ಮಾಡೋದು? ನಿನಗೊಂದು ಕನಸಿದೆ, ನಿನಗೊಂದು ಜೀವನ ಇದೆ. ನಿನಗನ್ಸಲ್ವಾ? ನಿನಗನ್ಸಲ್ವಾ? ಅಯ್ಯೋ ಅಯ್ಯೋ ನನ್ನ ಕಂದ, ಅವತ್ತು ನಿನ್ನ ಪೊಲೀಸ್ ಸ್ಟೇಷನ್ ನೋಡಿ ನನ್ನ ಪ್ರಾಣನೇ ತೆಕ್ಕೋಬೇಕು ಅನ್ನಿಸ್ತು ನನಗೆ. ನಿನ್ಗೇನು ಆಗಿಲ್ಲಲ್ಲ? ನಿನ್ಗೇನು ಆಗ್ಲಿಲ್ಲಲ್ವಾ? ಅಯ್ಯೋ, ಯಾವಾಗ್ಲೂ ಮಂಜುನಾಥ ಮಂಜುನಾಥ ಅಂತಿರ್ತೀಯ. ಆ ಮಂಜುನಾಥ ಏನಮ್ಮ ಮಾಡ್ದ? ನೀನೇ ಅಪ್ಪ ನನ್ನ ಮಗಳ ಪಾಲಿನ ದೇವ್ರು. ಅಮ್ಮ,
ಮದುವೆ ಆಗ್ಬಿಡಿ ನಮ್ ದಾನಪ್ಪ ಸಾವ್ಕಾರ್ನ. ನೀನ್ ಬೇಜಾರು ಮಾಡ್ಕೋಬೇಡಪ್ಪ. ಅವಳು ಕೋಪ ಬಂದಾಗೆಲ್ಲ ಈ ರೀತಿ ಮಾಡ್ಕೋತಾಳೆ. ಅಮ್ಮ, ನೀವು ಧೈರ್ಯವಾಗಿರಿ. ಪೊಲೀಸ್ನವರು ಯಾವುದೇ ಕಾರಣಕ್ಕೂ ಈ ಮನೆ ಕಡೆಗೆ ಬರಲ್ಲ. ನೀವು ಹೆದರ್ಕೋಬೇಡಿ. ದಾನಪ್ಪನ ಕಡೆಯಿಂದಾಗ್ಲಿ ಪೊಲೀಸವ್ರ ಕಡೆಯಿಂದಾಗ್ಲಿ ನಿಮ್ಗೆ ಯಾವುದೇ ರೀತಿ ತೊಂದರೆ ಆಗಲ್ಲ. ಅಮ್ಮ, ನೀವು ದೊಡ್ಡೋರು, ಕೈ ಮುಗಿಬಾರ್ದು. ನೇತ್ರ ಏನಾದ್ರೂ ನಿಮ್ಮ ಹತ್ರ ಹೇಳ್ಕೊಂಡ್ಲಾ? ಇಲ್ಲ, ಸುಮ್ಮನೆ ಕಾರಲ್ಲಿ ಕೂತಿದ್ರು. ಅವಳು ಹೀಗೆ ಇದ್ರೆ ಬರೀ ಕಷ್ಟಗಳನ್ನೇ ನೋಡ್ಬೇಕು. ಅವಳ ಬಗ್ಗೆ ಅವಳಿಗೆ ಯೋಚನೆನೇ ಇಲ್ಲಪ್ಪ. ನೇತ್ರಾವತಿಯವರ ಸ್ವಭಾವದಲ್ಲಿ ಬದಲಾಗಲ್ಲ. ಅವ್ರನ್ನ ಬದಲಾಗಿ ಅಂತ ಹೇಳೋದು ತಪ್ಪಾಗತ್ತೆ. ನಾವೇ ಅವ್ರ ಜೊತೆಗಿರ್ಬೇಕಷ್ಟೇ. ಅವರು ಸ್ವಾಭಿಮಾನಿಗಳು ಯಾವತ್ತಿಗೂ ಬದಲಾಗಲ್ಲ. ಸದ್ಯ ಪೊಲೀಸ್ ಸ್ಟೇಷನಿಂದ ನಮ್ಮ ನೇತ್ರ ಸುರಕ್ಷಿತವಾಗಿ ಬಂದ್ಲಲ್ಲ, ಅಷ್ಟು ಸಾಕಪ್ಪ. ಆ ದಾನಪ್ಪನ ಪರ್ಮನೆಂಟ್ ಆಗಿ ಪೊಲೀಸ್ ಸ್ಟೇಷನ್ಗೆ ಹಾಕಿಸ್ತಾ ಇದ್ದೆ. ಆದ್ರೆ ಪೊಲೀಸ್ ಸ್ಟೇಷನ್ಗೆ ವಿಚಾರಣೆ ಅಂತ ನೀವು ಪದೇ ಪದೇ ಹೋಗ್ಬೇಕಾಗ್ತಿತ್ತು. ಅದಕ್ಕೆ ನಾನು ಸುಮ್ಮನಾದೆ. ಕಾನೂನ್ಗೆ ಅದರದೇ ಆದ ನಿಯಮಗಳಿದೆ. ಅದನ್ನ ಯಾರೇ ಆಗ್ಲಿ ಪಾಲಿಸ್ಬೇಕಾಗುತ್ತೆ. ಕಾಫಿ ಮಾಡ್ಕೊಂಬರ್ತೀನಿ, ಕೂತ್ಕೊಂಡಿರಪ್ಪ. ಸರಿಮ್ಮ. ತಗೋಪ್ಪ. ಥ್ಯಾಂಕ್ ಯು ಮಾ.
ಅಯ್ಯೋ ಅದನ್ನ ನಾನು ನಿನಗೆ 100 ಸಾರಿ ಹೇಳಬೇಕಪ್ಪ. ನೀವು ಬಂದಿಲ್ಲ ಅಂದಿದ್ರೆ ಇವತ್ತು ನಮ್ಮ ನೇತ್ರನ ಪರಿಸ್ಥಿತಿ ಏನಾಗ್ತಿತ್ತೋ ಗೊತ್ತಿರಲಿಲ್ಲ. ಅಮ್ಮ, ಇದರಲ್ಲಿ ನನ್ನ ಹೆಚ್ಚುಗಾರಿಕೆ ಏನಿಲ್ಲ. ನೇತ್ರ ಅವ್ರ ಒಳ್ಳೆತನ ಅವ್ರನ್ನ ಕಾಪಾಡಿದೆ ಅಷ್ಟೆ. ಒಂದು ವಿಷಯ ನಾನು ಹೇಳಿರ್ಲಿಲ್ಲ, ನೀವು ಕೇಳಿರ್ಲಿಲ್ಲ. ನೇತ್ರ ಅವರು ನಮ್ಮನೇಲಿ ಕೆಲಸ ಮಾಡ್ತಾ ಇದ್ದಿದ್ದು. ಹೌದಾ? ಒಳ್ಳೆ ಕಡೆನೇ ಇದ್ದಾಳೆ ಬಿಡಪ್ಪ. ನಾನು ಕೆಲ್ಸಕ್ಕೆ ಹೋಗ್ತೀನಿ ಅಂದ್ರೆ ನಮ್ಮ ನೇತ್ರ ಒಪ್ಕೊಳ್ಳೋದೇ ಇಲ್ಲ. ನಾನು ನರ್ಮದಾ ಅವಳಿಗೆ ಭಾರವಾಗಿದ್ದೀವಿ. ನಮ್ಮ ಕಷ್ಟಗಳನ್ನೆಲ್ಲ ಹೇಳ್ಕೋಬಾರ್ದು ಅನ್ಸುತ್ತೆ. ಪರಿಸ್ಥಿತಿ ಕೇಳಲ್ವಲ್ಲ. ಏನ್ ಮಾಡ್ಕೊಂಡಿರೋದು ನರ್ಮದಾ ಅವರು? ನರ್ಮದಾ ಏನು ಮಾಡದೆ ಇರೋ ಪರಿಸ್ಥಿತಿಲಿದ್ದಾಳಪ್ಪ. ಅವಳು ಮಾತಾಡಿನೇ 5-6 ವರ್ಷ ಆಯ್ತು. ಓ ಪಾಪ. ಔಷಧಿ ಕೊಡ್ತಾ ಇದ್ದೀವಿ. ಯಾವಾಗ ಸರಿ ಹೋಗ್ತಾಳೋ ಗೊತ್ತಿಲ್ಲ. ಅಮ್ಮ, ನೀವೇನು ಹೆದರ್ಕೋಬೇಡಿ, ನಾನಿದ್ದೀನಿ, ಎಲ್ಲ ಸರಿ ಹೋಗುತ್ತೆ. ನೇತ್ರ ಅವರು ಸ್ವಾಭಿಮಾನಿ. ಅವ್ರ ಕಷ್ಟಗಳನ್ನ ಹೇಳ್ಕೊಳ್ಳೋದೇ ಇಲ್ಲ. ಸ್ವಾಭಿಮಾನ ಇರಬೇಕು, ಹೌದು, ಆದ್ರೆ ಕಷ್ಟಗಳು ಕುತ್ತಿಗೆಗೆ ಬಂದಾಗ್ಲೂ ಹೇಳ್ಕೊಳ್ಳಿಲ್ಲ ಅಂದ್ರೆ ಹೇಗೆ? ನನ್ನ ಮಗಳು ಅಂತ ಹೇಳ್ತಾ ಇಲ್ಲಪ್ಪ. ನೇತ್ರ ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತ ಆಸೆ ಪಡ್ತಾಳೆ. ಯಾರು ಕಷ್ಟ ಅಂದ್ರೂ ಅವ್ರ ಪಕ್ಕ ಹೋಗಿ ನಿಂತ್ಕೋತಾಳೆ. ಆದ್ರೆ ಅವಳು ಕಷ್ಟ ಬಂದ್ರೆ ಒಂಟಿ ಆಗ್ಬಿಡ್ತಾಳೆ. ನಾನು ನಿಮ್ಗಿದನ್ನು ಹೇಳಿದ್ದೀನಿ ಅಂತ ಗೊತ್ತಾದ್ರೆ ಅವಳು ತುಂಬಾ ಬೇಜಾರು ಮಾಡ್ಕೋತಾಳೆ. ಅಮ್ಮ, ನೀವು ನನ್ನ ಹತ್ರ ಹೇಳ್ಕೊಂಡಿದ್ದು ನನ್ನ ಹತ್ರನೇ ಇರುತ್ತೆ, ನಾನು ಯಾರಿಗೂ ಹೇಳಲ್ಲ. ನಿಮ್ಮಿಂದ ತುಂಬಾ ಸಹಾಯ ಆಯ್ತಪ್ಪ. ನನಗೆ, ನಮ್ಮ ಮನೆಯವ್ರಿಗೆ, ನೇತ್ರ ಅವ್ರ ಕಡೆಯಿಂದ ಆಗಿರೋ ಸಹಾಯದ ಮುಂದೆ ನಾನು ಅವ್ರಿಗೆ ಮಾಡಿರೋ ಸಹಾಯ ತುಂಬಾ ಕಡಿಮೆ ಅಮ್ಮ. ಸಾಸಿವೆ ಕಾಳಿನಷ್ಟು. ಅಮ್ಮ, ಅಲ್ಲ ಡೈರಿ ಇದೆಲ್ಲ ತಗೊಳ್ಳ? ತಗೊಳ್ಳಿ. ಇದು ನನ್ನ ನಂಬರ್. ಯಾವುದೇ ಸಮಸ್ಯೆ ಇರಲಿ, ಏನೇ ವಿಷಯ ಇರಲಿ, ನನಗೊಂದು ಫೋನ್ ಮಾಡಿ ಸಾಕು. ಎಲ್ಲರೂ ಚೆನ್ನಾಗಿರ್ಬೇಕು ಅನ್ನೋದನ್ನ ನಾನು ನೇತ್ರ ಅವರಿಂದ ಕಲ್ತಿದ್ದೀನಿ. ಏನು ಮುಚ್ಚಿಡ್ಬೇಡಿ ಅಮ್ಮ, ನಾನು ನಿಮ್ಮಲ್ಲೊಬ್ಬ. ಎತ್ತಿದಾಗ ಚೇರಾಗಡಿ ಮುತ್ತಿದಾಗ ಕುಂದ ಕನ್ನಡದ ಕಪ್ಪು ಮಣ್ಣಿನವನು. ನೀವು ದೊಡ್ಡವರು, ಆಶೀರ್ವಾದ ಮಾಡಬೇಕು, ಕೈ ಮುಗಿಬಾರ್ದು. ದೇವ್ರು ಬಂದಂಗೆ ಬಂದೆ, ನೀವು ಬಂದಿಲ್ಲ ಅಂದಿದ್ರೆ. ದೇವ್ರು ಅಂತ ಹೇಳ್ಬೇಡಿ ಅಮ್ಮ, ಮಗನ್ ತರ ಯಾರೋ ಬಂದ ಅಂತ ಅನ್ಕೊಳ್ಳಿ. ಈ ಸೀಮೆಗೆ ಶಿವ ನೀಡಿದ ವರವೋ, ಈ ಊರಿಗೆ ಇವ. ಅದಕ್ಕೆ ಯಾಕಪ್ಪ ಬೇಜಾರು ಮಾಡ್ಕೋತೀಯ? ನೀವು ಸ್ವಾಭಿಮಾನಿ ಅಂತ ನನ್ಗೆ ಗೊತ್ತಾಯ್ತು. ಈ ಮನೆ ಬಗ್ಗೆ ನನ್ಗೆಲ್ಲ ಗೊತ್ತಮ್ಮ. ಗೊತ್ತಾಗಿರೋ ವಿಷಯ ನನ್ನಲ್ಲೇ ಇರುತ್ತೆ. ಬರ್ತೀನಮ್ಮ.
ಊಟ ಮಾಡ್ಕೊಂಡು ಹೋಗಪ್ಪ. ಅದಕ್ಕೆ ಇನ್ನೊಂದು ದಿನ ಬರ್ತೀನಮ್ಮ. ನೇತ್ರಾವತಿಯವ್ರ ಜೊತೆ ಇರಿ, ನಾನು ಬರ್ತೀನಿ. ಒಂದು ವಿಷಯ ನಾನು ಹೇಳಿರ್ಲಿಲ್ಲ, ನೀವು ಕೇಳಿರ್ಲಿಲ್ಲ. ನೇತ್ರಾ ಅವರು ನಮ್ಮ ಮನೇಲಿ ಕೆಲಸ ಮಾಡ್ತಾ ಇದ್ದಿದ್ದು. ನನಗೆ ನಮ್ಮ ಮನೆಯವ್ರಿಗೆ ನೇತ್ರಾ ಅವ್ರ ಕಡೆಯಿಂದ ಆಗಿರೋ ಸಹಾಯದ ಮುಂದೆ ನಾನು ಅವ್ರು ಮಾಡಿರೋ ಸಹಾಯ ತುಂಬಾ ಕಡಿಮೆ ಅಮ್ಮ. ಸಾಸಿವೆ ಕಾಳಿನಷ್ಟು. ನಾನು ನಿಮ್ಮಲ್ಲೊಬ್ಬ. ಇದು ನನ್ನ ನಂಬರ್. ಯಾವುದೇ ಸಮಸ್ಯೆ ಇರಲಿ, ಏನೇ ವಿಷಯ ಇರಲಿ, ನನಗೊಂದು ಫೋನ್ ಮಾಡಿ ಸಾಕು.